ರೆಡ್ ಕಲರ್ನ ನಾನು ಚೂಸ್ ಮಾಡ್ತಿದ್ದೀನಿ ಅಂದರೆ ರೆಡ್ ಪಕ್ಕ ನಾನು ಬ್ಲೆಂಡ್ ಮಾಡೋಕ್ಕೆ ರೆಡ್ ಆರೆಂಜ್ ತಗೊಳ್ತೀನಿ, ಆಮೇಲೆ ಆರೆಂಜ್ ತಗೊಳ್ತೀನಿ. ಬಿಕಾಸ್ ಈ 3 ಕಲರ್ಸ್ನ ನೆಕ್ಸ್ಟ್ ಟು ಈಚ್ ಅದರ್ ವಿತ್ ಸೇಮ್ ಫ್ಯಾಮಿಲಿ ಈ ಥರ ಕಲರ್ಸ್ನ ತಗೊಂಡು ನಾನು ಏನು ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ. ಸೊ ಇದನ್ನ ನಾವು ಏನಂತ ಕರಿತೀವಿ, ಅನಲಾಗ್ ಕಲರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ರೆಡ್ ಚೂಸ್ ಮಾಡ್ತೀನಿ. ರೆಡ್ ಅಕ್ಕಪಕ್ಕ ನಾನು ಯಾವ ಕಲರ್ಸ್ ಹಾಕಬೇಕು, ರೆಡ್ ಬ್ಲೆಂಡ್ ಆಗಬೇಕು ಅಂದರೆ ರೆಡ್ ಆರೆಂಜ್ ಇದೆಯಾ? ಓಕೆ, ಸೊ ನೋಡಿ ರೆಡ್ ಮತ್ತು ಆರೆಂಜ್ನ ಮಿಕ್ಸ್ ಮಾಡ್ತೀನಿ. ಓಕೆ, ಸೊ ಇವಾಗ ಅದರ ನೆಕ್ಸ್ಟ್ ಕಲರ್ ಏನಿದೆ, ಆರೆಂಜ್. ಓಕೆ, ಇವಾಗ ಡೈರೆಕ್ಟ್ ಆರೆಂಜ್ ತಗೊಳ್ತೀನಿ. ಆ್ಯಂಡ್ ಇದು ಕರೆಕ್ಟ್ ಐ ಮೇಕಪ್ ಅಲ್ಲ, ನಾನು ನಿಮಗೆ ಜಸ್ಟ್ ಅನಲಾಗ್ ಕಲರ್ಸ್ ಅಂದರೆ ಏನು ಅನ್ನೋದು ವಾರ್ಮ್ ಕಲರ್ಸ್, ಕೂಲ್ ಕಲರ್ಸ್ ನಾನು ಫಾಲೋ ಮಾಡ್ತಿಲ್ಲ ಇಲ್ಲಿ. ಜಸ್ಟ್ ಅನಲಾಗ್ ಕಲರ್ಸ್ ಅಂದರೆ ಏನು ಅಂತ. ನೆಕ್ಸ್ಟ್ ಈಚ್ ಅದರ್ ವಿತ್ ಸೇಮ್ ಫ್ಯಾಮಿಲಿ ಇದೆಯಾ, ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಏನೂ ಇಲ್ಲ. ಸೊ ಅನಲಾಗ್ ಕಲರ್ಸ್ ಅಂದರೆ ರಾಂಗ್ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ರೆಡ್ ತಗೊಂಡಿದ್ದೀನಿ. ಓಕೆ, ಸೊ ರೆಡ್ ಪಕ್ಕ ವೈಲೆಟ್ ತಗೊಂಡಿದ್ದೀನಿ, ವೈಲೆಟ್ ಪಕ್ಕ ಯಾವುದೋ ಎಲ್ಲೋ ತಗೊಂಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಐ ಮೇಕಪ್? ಇದು. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಇದು ನೆಕ್ಸ್ಟ್ ಟು ಈಚ್ ಅದರ್ ವಿತ್ ಸೇಮ್ ಫ್ಯಾಮಿಲಿ ಅಂದರೆ ಇದನ್ನ ಅನಲಾಗ್ ಕಲರ್ಸ್ ಅಂತ ಹೇಳಿ ಕರಿತೀವಿ.